ನೀವೇನಾದರೂ ಇಂಗ್ಲೀಷಲ್ಲಿ ಔಟ್ ಆಫ್ ವರ್ಡ್ ಸ್ಕೋರ್ ಮಾಡಬೇಕಾ? ಹಾಗಾದರೆ ನೀವು ರೈಟ್ ಡೈರೆಕ್ಷನಲ್ಲೇ ಇದ್ದೀರಾ ಮತ್ತು ರೈಟ್ ವಿಡಿಯೋದನ್ನು ಕ್ಲಿಕ್ ಮಾಡಿದ್ದೀರಾ. ಬನ್ನಿ, ಇವತ್ತು ನಾನು ಟಾಪರ್ಸ್ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ. ಹೇಗೆ ಟಾಪರ್ಸ್ ಆನ್ಸರ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ, ಹೇಗೆ ಅವರು ಔಟ್ ಆಫ್ ವರ್ಡ್ ತೊಗೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಮ್ಮ ಥ್ರೂಔಟ್ ನಿಮ್ಮ ಎಕ್ಸಾಮ್ ಮುಗಿಯೋ ತನಕ ಇನ್ಫಾರ್ಮೇಷನ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಹಾಗೆ KCET ಸ್ಟೂಡೆಂಟ್ ಅದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಈಗ ಮುಂದೆ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾದ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೀನಿ. ಈ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ, ಇದು ಲಾಸ್ಟ್ ಇಯರ್ ಪೇಪರು. ಫಸ್ಟಿಗೆ ಮಾಸ್ ಪ್ರೆಸೆಂಟೇಷನ್ ಇರುತ್ತೆ. ಇದು ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು, ನೀವೇನೇನು ಮಾಡುವಂಥದ್ದಿಲ್ಲ. ಸ್ಟ್ರೈಟಾಗಿ ಪಾರ್ಟ್ ಎಗೆ ಬಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಬರೆದಿದ್ದಾರೆ ಅವರು. ಲೈನ್ ಬೈ ಲೈನ್ ಬರೆದಿದ್ದಾರೆ, ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರೆದಿದ್ದಾರೆ, ಡೈರೆಕ್ಟಾಗಿ ಬರೆದಿಲ್ಲ. ಸೊ ನಾವು ಆ್ಯಕ್ಚುಲಿ ನಿಮಗೆಲ್ಲ ಡೌಟ್ ಇರುತ್ತೆ, ಏನಂದರೆ ಬರೀ ಆಪ್ಷನ್ ಬರಿಬೇಕಾ ಆನ್ಸರ್ ಬರಿಬೇಕಾ ಅಂತ. ಆ್ಯಕ್ಚುಲಿ ನೀವು ಆನ್ಸರು ಆಪ್ಷನ್ ಎರಡೂ ಬರೀಬೇಕು. ಆ್ಯಕ್ಚುಲಿ ರೂಲ್ಸ್ ಇರೋದೇ ಅದು. ನೀವು ವಿತೌಟ್ ಆಪ್ಷನ್ ಬರೀ ಆನ್ಸರ್ ಬರೆದ್ರೆ ರೂಲ್ಸ್ ಪ್ರಕಾರ ಮಾರ್ಕ್ಸ್ ಕೊಡೋಂಗಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಆಪ್ಷನ್ನು ಆನ್ಸರ್ ಎರಡೂ ಬರ್ದಿರೋವಂಥದ್ದು. ನೀವೆಲ್ಲ ಅಂದ್ಕೊಂಡಿರ್ತೀರ ಲ್ಯಾಂಗ್ವೇಜಸಲ್ಲಿ ಹ್ಯಾಂಡ್ ರೈಟಿಂಗ್ ಮುಖ್ಯ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ನೋಡ್ತಾ ಇರ್ಬೋದು ಇವರು ಹ್ಯಾಂಡ್ ರೈಟಿಂಗ್ ಅಷ್ಟು ನೋಡೋಕ್ಕೆ ಚೆನ್ನಾಗಿಲ್ಲ, ಬಟ್ ಆಲ್ರೂ ಔಟ್ ಆಫ್ ವರ್ಡ್ ಕೊಟ್ಟಿದ್ದಾರೆ. ಸೊ ನೀವು ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಡಿ. ನೀವು ಹೆಂಗೆ ಪ್ರೆಸೆಂಟೇಷನ್ ಮಾಡಿದ್ರೆ ಅದು ಮುಖ್ಯ, ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ನೋಡಿ, ನೀವು ಗ್ರಾಮರ್ ಸೆಕ್ಷನಲ್ಲಿ ಫುಲ್ ಪ್ಯಾರಾಗ್ರಾಫ್ ಬರೆದು ಅದನ್ನು ಆನ್ಸರ್ ಬರೆಯೋಕ್ಕೆ ಪ್ರಯತ್ನ ಪಡಿ. ಇಲ್ಲೂ 12ನೇ ಕ್ವಶನಲ್ಲೂ ಕೂಡ ಸೇಮ್ ಬರೋ ಥರ ಬರೆದಿದ್ದಾರೆ. ಫುಲ್ ಕ್ವಶನ್ ಬರೆದು ಆನ್ಸರ್ನ ಪ್ರೆಸೆಂಟೇಷನ್ ಮಾಡಿರುವಂಥದ್ದು. ಕಾಲಮ್ ಎ ಕಾಲಮ್ ಬಿ ಮ್ಯಾಚಿಂಗ್ ಮಾಡುವಂಥದ್ದು ಕೂಡ AB ಅಂತ ಮಾಡಿದ್ದಾರೆ. ನೋಡಿ, ಇವರು ಒಂದು 14 ಕ್ವಶನ್ ರಾಂಗ್ ಇದೆ, ಅದು 0 ಕೊಟ್ಟಿದ್ದಾರೆ. ಸೊ ಬಟ್ ಇವರು ಎಕ್ಸ್ಟ್ರಾ ಕ್ವಶನ್ ಬರೆದಿರೋದ್ರಿಂದ ಅಲ್ಲಿ ಕವರ್ ಆಗಿದೆ. ನೋಡಿ, ಇವರು ಎಷ್ಟು ಕಾಟ ಚೀಟ್ ಮಾಡಿದ್ದಾರೆ, ಆದರೂ ಕೂಡ ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಆನ್ಸರ್ ಮ್ಯಾಟ್ರ್ ಆಗುತ್ತೆ ಹೊರತು ನಿಮ್ಮ ಎಷ್ಟು ಕಾಟ ಚೀಟ್ ಮಾಡಿದ್ರೆ ಎಷ್ಟು ಮ್ಯಾಟ್ರ್ ಆಗಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಈ ಸೆಕ್ಷನಲ್ಲಿ 2 ಕ್ವಶನ್ ಸಾಲ್ವ್ ಮಾಡಬೇಕಷ್ಟೇ. ಸೊ 2 ಕ್ವಶನ್ ಬರೆದಿದ್ದಾರೆ, ಔಟ್ ಆಫ್ ವರ್ಡ್ ಕೊಟ್ಟಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ ನೋಡಿದೆ ಇರ್ಬೋದು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ನಿಗೆ ಎಷ್ಟು ಬರೆದಿದೆ ನೋಡ್ತಾ ಇರ್ಬೋದು ನೀವು. 4 ಮಾರ್ಕ್ಸ್ ಕ್ವಶನ್ನಿಗೆ ಇವರು ಒಂದು 25 ಲೈನ್ಸ್ ಬರೆದಿದ್ದಾರೆ. ಸೊ ಔಟ್ ಆಫ್ ವರ್ಡ್ ಕೊಟ್ಟಿದ್ದಾರೆ. ನೀವು ಕೂಡ 25 ಲೈನ್ಸ್ ಬರೆದ್ರೆ ಸಾಕು, ಔಟ್ ಆಫ್ ವರ್ಡ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಹೋದರೆ ಪಾರ್ಟ್ ಸಿ ಕೂಡ ಗ್ರಾಮರ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಪ್ಯಾರಾಗ್ರಾಫ್ ಕೊಟ್ಟು ಕ್ವಶನ್ ಆನ್ಸರ್ ಕೇಳುವಂಥದ್ದು. ಇದು ಈಸಿ ಇರುತ್ತೆ, ಈಸಿಯಾಗಿ 9 ಮಾರ್ಕ್ಸ್ ತೊಗೋಬೋದು. ಹಾಗೆ ಪಾರ್ಟ್ ಟಿಯಲ್ಲಿ ಇರುವಂಥದ್ದು ರಿಪೋರ್ಟ್ ಸ್ಪೀಚು ಆಗಿರ್ಬೋದು, ಹಾಗೆ ಗ್ರಾಮರು, ಡಿಫ್ರೆಂಟ್ ಗ್ರಾಮರು, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, ಇವೆಲ್ಲ ಈಸಿಯಾಗಿ ಸ್ಕೋರ್ ಮಾಡೋಂಥ ಗ್ರಾಮರ್ಗಳು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಪಾರ್ಟ್ ಎ ಬಂದು ಲೆಟರ್ ರೈಟಿಂಗು. ನೋಡ್ತಾ ಇರ್ಬೋದು ಲೆಟರ್ ರೈಟಿಂಗ್ ಎಷ್ಟು ಕ್ಲೀನಲ್ಲಿ ಬರೆದಿರೋವಂಥದ್ದು. ಒಂದು ಸೈಡಲ್ಲಿ ಲೆಟರ್ ರೈಟಿಂಗ್ ಇದೆ, ಇನ್ನೊಂದರಲ್ಲಿ CV ಇದೆ. ನೀವು ಕೂಡ ಇದೇ ಥರ ಬರೀಬೇಕು. ನೀವು ಬರೀ ಲೆಟರ್ ರೈಟಿಂಗ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, CVನೂ ಬರೀಬೇಕು. ಥ್ಯಾಂಕ್ ಯು.